ಶಕ್ತಿ ದೇವತೆಗಳಾದ ಈ ಲಕ್ಷ್ಮೀದೇವಿ ಮತ್ತೆ ಈ ಚಾಮುಂಡೇಶ್ವರಿ, ದುರ್ಗೆ ಮಾತೆ ಇವರನ್ನ ನಾವು ಪೂಜಿಸುವುದರಿಂದ ಸಕಲ ಸೌಭಾಗ್ಯಗಳು, ಸಕಲ ಐಶ್ವರ್ಯಗಳು ದೊರೆಯುತ್ತೆ. ಮಹಾವಿಷ್ಣು ಪೂಜಿಸುವುದರಿಂದ ನಮಗೆ ತುಂಬಾನೇ ಪುಣ್ಯ ಲಭಿಸುತ್ತೆ. ಹಾಗಾಗಿ ಈ ಮಹಾವಿಷ್ಣು ಅಂದ್ರೆ ವಿಷ್ಣು ಸಹಸ್ರನಾಮ ಮತ್ತೆ ಈ ವೆಂಕಟೇಶ್ವರನ ಆರಾಧನೆ ಮಾಡುವುದರಿಂದ ನಮ್ಗೆ ಪುಣ್ಯ ಲಭಿಸುತ್ತೆ ಅಂತಾನೆ ನಾವು ಅನ್ನಬಹುದು. ಮಾನಸಿಕ ಶಾಂತಿ ಸಿಗುತ್ತೆ, ಹಾಗೇನೆ ಕಷ್ಟಗಳು ಶಾಶ್ವತವಾಗಿ ನಿವಾರಣೆಯಾಗುತ್ತೆ. ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಆ ಕೆಲಸದಲ್ಲಿ ನೀವು ಅಭಿವೃದ್ಧಿ ಆಗ್ಬೇಕಾ ಮತ್ತೆ ಯಶಸ್ವಿ ಹೊಂದ್ಬೇಕಾ, ಪ್ರಗತಿ ಆಗ್ಬೇಕಾ? ಹಾಗಿದ್ರೆ ನೀವು ಯಾವ ವಸ್ತುಗಳನ್ನ ನೀವು ಯಾವಾಗ್ಲೂ ಈ ಪಕ್ಕದಲ್ಲೇ ಇಟ್ಕೋಬೇಕು ಅನ್ನೋದನ್ನ ನಾವು ಇವಾಗ ನೋಡೋಣ. ತಾಯಿ ಮಹಾಲಕ್ಷ್ಮಿ ದೇವಿ, ಸಂಪತ್ತಿನ ಅಧಿದೇವತೆ ಆದ ಈ ಮಹಾಲಕ್ಷ್ಮಿಗೆ ಪ್ರಿಯವಾದ ಈ ವಸ್ತುಗಳನ್ನ ನೀವು ಸದಾ ನಿಮ್ ಜೊತೆ ಇಟ್ಕೊಳ್ಳಿ. ಏನಪ್ಪಾ ಅಂದ್ರೆ ಈ ಪಲಾವ್ ಎಲೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಪಲಾವ್ ಎಲೆ ಒಂದು ಇದ್ರ ಮೇಲೆ ನೀವು ಏನಪ್ಪಾ ಅಂತ ನಿಮ್ಮ ಆದಷ್ಟು ನೀವು ಕಷ್ಟ ಕಾರ್ಪಣ್ಯಗಳು ಏನಿದೆ ಆ ಪಲಾವ್ ಎಲೆ ಮೇಲೆ ನೀವು ಬರೆದ್ಬಿಟ್ಟು ಒಂದ್ ಕಡೆ ಇಡಿ. ಒಂದು ತಾಮ್ರದ ಪ್ಲೇಟಲ್ಲೋ ಅಥವಾ ಮಣ್ಣಿನ ಪ್ಲೇಟ್ನಲ್ಲೋ ಇಡಿ. ನಂತರ ಇದು ಲವಂಗ, ಈ ಏಲಕ್ಕಿ, ನಂತರ ಏಲಕ್ಕಿ, ಲವಂಗ ಮತ್ತೆ ಈ ಪಲಾವ್ ಎಲೆ, ಒಂದು ಅರಿಶಿಣದ ಕೊಂಬು. ನೀವು ಇಷ್ಟು ಪದಾರ್ಥಗಳನ್ನ ನಿಮ್ಮ ಜೊತೆಯಲ್ಲಿ, ಇದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಮೊದಲು ಆದಷ್ಟು ಈ ತಾಯಿ ಅಂದ್ರೆ ದೇವರ ಕೋಣೆಯಲ್ಲಿ ಈ ಲಕ್ಷ್ಮಿ ಫೋಟೋ ಇದ್ರೆ, ವಿಗ್ರಹ ಇದ್ರೆ ಅದ್ರ ಮುಂದೆ ದೀಪ ಹಚ್ಚಿ ಈ ಪದಾರ್ಥಗಳೆಲ್ಲ ಇಟ್ಟು ಪೂಜೆ ಮಾಡಿ ನಂತರ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ನೋಡಿ. ತಾಯಿ ಮಹಾಲಕ್ಷ್ಮಿ ದೇವಿ, ಸಂಪತ್ತಿನ ಅಧಿದೇವತೆ ಆದ ಈ ಮಹಾಲಕ್ಷ್ಮಿಗೆ ಪ್ರಿಯವಾದ ಈ ವಸ್ತುಗಳನ್ನ ನೀವು ಸದಾ ನಿಮ್ ಜೊತೆ ಇಟ್ಕೊಳ್ಳಿ. ಏನಪ್ಪಾ ಅಂದ್ರೆ ಈ ಪಲಾವ್ ಎಲೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಪಲಾವ್ ಎಲೆ ಒಂದು ಇದ್ರ ಮೇಲೆ ನೀವು ಏನಪ್ಪಾ ಅಂತ ನಿಮ್ಮ ಆದಷ್ಟು ನೀವು ಕಷ್ಟ ಕಾರ್ಪಣ್ಯಗಳು ಏನಿದೆ ಆ ಪಲಾವ್ ಎಲೆ ಮೇಲೆ ನೀವು ಬರೆದ್ಬಿಟ್ಟು ಒಂದ್ ಕಡೆ ಇಡಿ. ಒಂದು ತಾಮ್ರದ ಪ್ಲೇಟಲ್ಲೋ ಅಥವಾ ಮಣ್ಣಿನ ಪ್ಲೇಟ್ನಲ್ಲೋ ಇಡಿ. ನಂತರ ಇದು ಲವಂಗ, ಈ ಏಲಕ್ಕಿ, ನಂತರ ಏಲಕ್ಕಿ, ಲವಂಗ ಮತ್ತೆ ಈ ಪಲಾವ್ ಎಲೆ, ಒಂದು ಅರಿಶಿಣದ ಕೊಂಬು. ನೀವು ಇಷ್ಟು ಪದಾರ್ಥಗಳನ್ನ ನಿಮ್ಮ ಜೊತೆಯಲ್ಲಿ, ಇದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಮೊದಲು ಆದಷ್ಟು ಈ ತಾಯಿ ಅಂದ್ರೆ ದೇವರ ಕೋಣೆಯಲ್ಲಿ ಈ ಲಕ್ಷ್ಮಿ ಫೋಟೋ ಇದ್ರೆ, ವಿಗ್ರಹ ಇದ್ರೆ ಅದ್ರ ಮುಂದೆ ದೀಪ ಹಚ್ಚಿ ಈ ಪದಾರ್ಥಗಳೆಲ್ಲ ಇಟ್ಟು ಪೂಜೆ ಮಾಡಿ ನಂತರ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ನೋಡಿ. ಈ ಪರ್ಸ್ನಲ್ಲಿ ಇಟ್ಕೊಳ್ಳಿ ಪೂಜೆ ಮಾಡಿದ ನಂತರ. ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಈ ವಿಷಯನ ಹೇಳಕ್ ಹೋಗ್ಬೇಡಿ. ಇದನ್ನ ಗೌಪ್ಯವಾಗಿ ಇಡಿ. ನೀವು ಯಾವುದೇ ಒಂದು ಹೊರಗಡೆ ಕೆಲ್ಸಕ್ಕೆ ಹೋದಾಗ ಇದು ಸದಾ ನಿಮ್ ಜೊತೆ, ನಿಮ್ಮ ಈ ಪುರುಷರಾದ್ರೆ ಮಹಿಳೆಯರಾದ್ರೆ ನಿಮ್ಮ ಪರ್ಸ್ನಲ್ಲಿ, ಈ ವ್ಯಾನಿಟಿ ಬ್ಯಾಗ್ ನಲ್ಲಿ, ಮತ್ತೆ ನಿಮ್ಗೆ ಎಲ್ಲಿ ಅನುಕೂಲ ಇರುತ್ತೆ ಆ ಸ್ಥಳದಲ್ಲಿ ಇದು ನೀವು ಮರೆಯದೆ ನಿಮ್ ಜೊತೆನಲ್ಲೇ ಇಟ್ಕೊಳ್ಳಿ. ನೀವೇ ಹೇಳ್ತೀರಾ ಕಮೆಂಟ್ ನಲ್ಲಿ, ಅಷ್ಟು ಒಳ್ಳೇದಾಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ಈ ಅರಿಶಿಣದ ಕೊಂಬು ಇಲ್ಲ ಅಂದ್ರೆ ನಾವು ಏನು ಕೆಲಸನೇ ಮಾಡಕ್ಕಾಗಲ್ಲ ಅಲ್ವಾ, ಶುಭ ಸಮಾರಂಭಗಳಲ್ಲಿ ಏನೇ ಒಂದು ಕೆಲ್ಸಕ್ಕೂ. ಹಾಗಾಗಿ ಈ ಏಲಕ್ಕಿ ಈ ಬಡತನ ಅನ್ನೋದು ನಿರ್ಮೂಲನೆ ಮಾಡುತ್ತೆ, ಈ ಲವಂಗ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಎಲ್ಲ ಈ ತಾಯಿ ಮಹಾಲಕ್ಷ್ಮಿ ದೇವಿಗೆ ಪ್ರಿಯವಾದ ವಸ್ತುಗಳು. ಹಾಗಾಗಿ ಯಾವತ್ತೂ ಅಷ್ಟೇ ತಾಯಿ ಲಕ್ಷ್ಮೀ ದೇವಿ ನಿಮ್ಮನ್ನ ಕೈ ಬಿಡಲ್ಲ. ಆದಷ್ಟು ಈ ಪದಾರ್ಥಗಳನ್ನ ನೀವು ಪರ್ಸ್ನಲ್ಲಿ ಇಟ್ಕೊಳ್ಳಿ, ತುಂಬಾನೇ ಅಭಿವೃದ್ಧಿ ಆಗುತ್ತೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಕುಂಭರಾಶಿಯ ಜಾತಕದವರೇ ಹಾಗೂ ಆಧ್ಯಾತ್ಮಿಕ ಸಾಧಕರೇ, ಇಂದಿನ ದಿನ ನಿಮ್ಮ ಇಡೀ ಜೀವಮಾನದಲ್ಲೇ ಅತ್ಯಂತ ಈ ಪ್ರಮುಖ ಹಾಗೂ ನಿರ್ಣಾಯಕ ಘಟ್ಟವಾಗಿದೆ. ಇದು ಕೇವಲ ಒಂದು ಸಾಧಾರಣ ಜ್ಯೋತಿಷ್ಯದ ಭವಿಷ್ಯ ನುಡಿಯಲ್ಲ, ಬದಲಾಗಿ ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ಒಟ್ಟಾಗಿ ಬರೆದಿರುವ ಪರಮ ಸತ್ಯವಾಗಿದೆ. ಕಳೆದ ಹಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನಿರಂತರ ಹೋರಾಟ, ನಿದ್ರೆಯಿಲ್ಲದ ರಾತ್ರಿಗಳು, ನಿಮ್ಮವರೇ ಆದವರಿಂದ ಅನುಭವಿಸಿದ ನಂಬಿಕೆ ದ್ರೋಹ, ಆರ್ಥಿಕ ಮುಗ್ಗಟ್ಟು, ಆರೋಗ್ಯದ ಏರುಪೇರು ಮತ್ತು ಮಾನಸಿಕ ಕಿರಿಕಿರಿಗಳಿಂದ ಕೊನೆ ಹಾಡುವ ಸುಸಮಯ ಈಗ ಕೂಡಿ ಬಂದಿದೆ. ಇದನ್ನ ನಿಮ್ಮ ಜೀವನದ ಈ ವನವಾಸದ ಮುಕ್ತಾಯ ಮತ್ತು ವಿಜಯದ ರಾಜ್ಯಾಭಿಷೇಕದ ಕ್ಷಣವೆಂದು ಪರಿಗಣಿಸಬಹುದು. ಜ್ಯೋತಿಷ್ಯ ಶಾಸ್ತ್ರದ ಇತಿಹಾಸದಲ್ಲೇ ಇಂತಹ ಒಂದು ವಿಶಿಷ್ಟ ಹಾಗೂ ಅಪರೂಪದ ಮಹಾಯೋಗವು ಕಳೆದ 100 ವರ್ಷಗಳಲ್ಲಿ ಯಾರಿಗೂ ಲಭಿಸಿರಲಿಲ್ಲ. ಇಂದು ರಾತ್ರಿ ನಿಮಗೆ
ಇದು ಅಂದರೆ ನಿಮ್ಮ ಕೈ ಜಾತಕಕ್ಕೆ ಸುಮಾರು 75 ವರ್ಷಗಳ ಸುದೀರ್ಘ ಅವಧಿಯ ನಂತರ ಅತ್ಯಂತ ಪ್ರಬಲವಾದ ಈ ಮಾಂಡವ್ಯ ಯೋಗವು ಸಕ್ರಿಯಗೊಳ್ಳುತ್ತಿದೆ. ಈ ದಿವ್ಯ ಯೋಗದ ಪ್ರಭಾವದಿಂದ ಮುಂಬರುವ 72 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ 3 ಅತ್ಯಂತ ಪ್ರಚಂಡ ಹಾಗೂ ಭೀಕರ ಘಟನೆಗಳು ಸಂಭವಿಸಲಿವೆ. ಈ ಘಟನೆಗಳು ನಿಮ್ಮ ವೈರಿಗಳ ಪಾಲಿಗೆ ಸಂಪೂರ್ಣ ವಿನಾಶಕಾರಿಯಾಗಲಿದ್ದು, ನಿಮ್ಮ ಪಾಲಿಗೆ ಅಗಾಧವಾದ ಸುಖ ಸಮೃದ್ಧಿಯನ್ನು ಹೊತ್ತು ತರಲಿದೆ. ಈ ಆಧ್ಯಾತ್ಮಿಕ ಸತ್ಯವನ್ನು ನೀವು ಈ ದಿವ್ಯ ಶಕ್ತಿಯನ್ನು ಈ ಆಂಜನೇಯ ಸ್ವಾಮಿಯ ಪಾದದ ಸಾಕ್ಷಿಯಾಗಿ ನಿಮಗೆ ತಿಳಿಸಲಾಗುತ್ತೆ. ಈ 72 ಗಂಟೆಗಳ ಒಳಗೆ ನಡೆಯಲಿರುವ ಪ್ರಥಮ ಪ್ರಮುಖ ಘಟನೆಯು ನಿಮ್ಮ ಕಣ್ಣೆದುರಲ್ಲೇ ಇರುವ ಗುಪ್ತ ಶತ್ರುವಿನ ವಿನಾಶಕ್ಕೆ ಸಂಬಂಧಿಯಾಗಿದೆ. ಈ ಶತ್ರುವು ಯಾರೋ ದೂರದ ಅಪರಿಚಿತ ವ್ಯಕ್ತಿಯಲ್ಲ. ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿ, ನಿಮ್ಮ ಕುಟುಂಬದಲ್ಲಿ, ಆತ್ಮೀಯ ಬಂಧುಗಳಲ್ಲಿ ಅಥವಾ ಅತ್ಯಂತ ನಂಬಿಕಸ್ಥ ಸ್ನೇಹಿತರ ಸೋಗಿನಲ್ಲಿ ಅಡಗಿರುವ ಕ್ರೂರ ಮುಖವಾಡದ ವ್ಯಕ್ತಿಯಾಗಿದ್ದಾನೆ. ಈ ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವು ಎಂ ಅಥವಾ ಎಸ್, ಪಿ, ಎ ಅಥವಾ ಕೆ ನಿಂದ ಪ್ರಾರಂಭವಾಗುತ್ತೆ. ನೀವು ಯಶಸ್ಸಿನತ್ತ ಹೆಜ್ಜೆ ಇಡುವಾಗಲೆಲ್ಲ ಬೆನ್ನಿಗೆ ಚೂರಿ ಹಾಕುವ ಕೆಲಸವನ್ನು ಈತನೇ ಮಾಡಿದ್ದಾನೆ. ನಿಮ್ಮ ಏಳಿಗೆಯನ್ನು ಸಹಿಸದೆ ನಿಮ್ಮ ಮೇಲೆ ನಕಾರಾತ್ಮಕ ದೃಷ್ಟಿ ಬೀರಲು ಈತ ತಾಂತ್ರಿಕ ಕ್ರಿಯೆಗಳು ಹಾಗೂ ನಕಾರಾತ್ಮಕ ತಂತ್ರಗಳ ಮೊರೆ ಹೋಗಿದ್ದನು. ನೀವು ಕೆಲಸಗಳು ಅಂದರೆ ನಿಮ್ಮ ಕೆಲಸ ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿರುವುದು, ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಜಗಳಗಳು ಸೃಷ್ಟಿಯಾಗುತ್ತಿರುವುದು ಮತ್ತು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಭಯ ಕಾಡುತ್ತಿರುವುದಕ್ಕೆ ಈ ಗುಪ್ತ ಶತ್ರುವಿನ ಕುತಂತ್ರವೇ ಕಾರಣ. ಆದರೆ ಇಂದು ರಾತ್ರಿ ನಿಮಗೆ ಈ 10 ಗಂಟೆಯ ಸಮಯವಾಗುತ್ತಿದ್ದಂತೆ ಮಾಂಡವ್ಯ ಯೋಗದ ತೀವ್ರತೆಯಿಂದ ಆತನ ಎಲ್ಲ ಪಿತೂರಿಗಳು ಸಮಾಜದ ಮುಂದೆ ಬಹಿರಂಗವಾಗುತ್ತೆ. ಹನುಮಂತನ ಗದೆಯ ಏಟಿಗೆ ಆತನ ಅಹಂಕಾರವು ಧೂಳಿಪಟವಾಗಲಿದೆ. ಆತನಿಗೆ ಇಂತಹ ಒಂದು ಆಘಾತಕಾರಿ ಸುದ್ದಿ ಬರಲಿದ್ದು, ಆತ ಮಾನಸಿಕವಾಗಿ ಸಂಪೂರ್ಣವಾಗಿ ಕುಸಿದು ಬೀಳಲಿದ್ದಾನೆ. ಆತ ತಾನು ಮಾಡಿದ ತಪ್ಪಿಗೆ ರಕ್ತದ ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ ಮತ್ತು ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಲು ಕಾಯುತ್ತಿರುತ್ತಾನೆ. ಇದು ಪ್ರಕೃತಿಯ ಕರ್ಮದ ಸಿದ್ಧಾಂತವಾಗಿದೆ. ನೀವು ಕೇವಲ ಶಾಂತಚಿತ್ತರಾಗಿ ಈ ನ್ಯಾಯವನ್ನು ವೀಕ್ಷಿಸಬೇಕು ಹೊರತು ಸ್ವತಃ ಸೇಡಿನ ಹಾದಿಗೆ ಇಳಿಯಬಾರದು. ಆಕಸ್ಮಿಕ ಧನಲಾಭ ಮತ್ತು ಪಿತೃಗಳ ಒಂದು ಆಶೀರ್ವಾದ. ಮುಂಬರುವ 72 ಗಂಟೆಗಳಲ್ಲಿ ಕುಂಭರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಎರಡನೆಯ ಮಹತ್ತರ ಘಟನೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಇದು ನೀವು ದಿನನಿತ್ಯ ಮಾಡುವ ಕಠಿಣ ಪರಿಶ್ರಮದಿಂದ ಬರುವ ಸಾಮಾನ್ಯ ಆದಾಯವಲ್ಲ, ಬದಲಾಗಿ ಬ್ರಹ್ಮಾಂಡದ ಅದೃಶ್ಯ ಶಕ್ತಿಗಳು ಹಾಗೂ ನಿಮ್ಮ ಪೂರ್ವಜರಾದ ಪಿತೃದೇವತೆಗಳ ದಿವ್ಯ ಆಶೀರ್ವಾದದ ರೂಪದಲ್ಲಿ ನಿಮ್ಮ ಕೈ ಸೇರಲಿರುವ ಅಪ್ರತೀಕ್ಷಿತ ಧನಯೋಗವಾಗಿದೆ. ಕಳೆದ ಹಲವು ವರ್ಷಗಳಿಂದ ಯಾರೋ ಒಬ್ಬರಿಗೆ ಸಾಲವಾಗಿ ಕೊಟ್ಟು ಮರಳಿ ಬಾರದ ಹಣ, ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಪಿತ್ರಾರ್ಜಿತ ಆಸ್ತಿಯ ವಿವಾದ ಅಥವಾ ನೀವು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ ಹಳೆಯ ಹೂಡಿಕೆಗಳು ಈ ಸಮಯದಲ್ಲಿ ಹಠಾತ್ತಾಗಿ ನಿಮ್ಮ ಕೈ ಸೇರಲಿವೆ. ಮಾನವನಿಗೆ ಅತ್ಯಂತ ಕಠಿಣವಾದ ಸಮಯದಲ್ಲಿ ಯಾರೂ ಸಹಾಯ ಮಾಡದ ಪರಿಸ್ಥಿತಿಯಲ್ಲಿ ಬ್ರಹ್ಮಾಂಡವು ತಾನಾಗಿಯೇ ಒಂದು ಹೊಸ ಮಾರ್ಗವನ್ನು ಸೃಷ್ಟಿಸುತ್ತೆ. ಅದೇ ರೀತಿ ನಿಮ್ಮ ಇಡೀ ಕುಟುಂಬವನ್ನು ಕಾಡುತ್ತಿರುವ ಸಾಲದ ಬಾಧೆ, ಆರ್ಥಿಕ ಮುಗ್ಗಟ್ಟು ಹಾಗೂ ದಾರಿದ್ರ್ಯವನ್ನು ಬುಡಸಮೇತ ಕಿತ್ತೆಸೆಯಲು ಈ ಧನಾಗಮನವು ಸಹಕಾರಿಯಾಗಿದೆ. ಆದರೆ ಈ ಮಹಾ ಮಾಂಡವ್ಯ ಯೋಗದ ದಿವ್ಯ ಹಣವು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಬೇಕಾದರೆ ಜ್ಯೋತಿಷ್ಯ ಶಾಸ್ತ್ರದ ಒಂದು ಕಠಿಣವಾದ ನಿಯಮವನ್ನು ನೀವು ಪಾಲಿಸಲೇಬೇಕು. ಲಕ್ಷ್ಮೀ ಕೃಪೆಯ ದಿವ್ಯ ಸಮಯ. ನಿಮಗೆ ಈ ಅವಧಿಯಲ್ಲಿ ಲಭಿಸುವ ಆಕಸ್ಮಿಕ ಧನದ ಒಟ್ಟು ಮೊತ್ತದಲ್ಲಿ ಕನಿಷ್ಠ 10% ಭಾಗವನ್ನು ನೀವು ಈ ಧರ್ಮ ಕಾರ್ಯಗಳಿಗೆ ವಿನಿಯೋಗಿಸಬೇಕು. ಇದು ಬ್ರಹ್ಮಾಂಡದ ಅತ್ಯಂತ ಪ್ರಾಚೀನವಾದ ಆರ್ಥಿಕ ನಿಯಮ. ಯಾರೋ ಒಬ್ಬ ಬಡ ಹೆಣ್ಣುಮಗಳ ಮದುವೆಗೆ ಧನ ಸಹಾಯ ಮಾಡುವುದು, ಹಸಿದ ಜೀವಿಗಳಿಗೆ ಅನ್ನದಾನ ಮಾಡುವುದು ಅಥವಾ ಯಾವುದೇ ಅಪೇಕ್ಷೆ ಇಲ್ಲದೆ ಸತ್ಯ ಮಾರ್ಗದಲ್ಲಿರುವ ಪುಣ್ಯಕ್ಷೇತ್ರಗಳಿಗೆ ಸಹಾಯ ಮಾಡುವುದರಿಂದ ಈ ಹಣವು ಪರಿಶುದ್ಧಗೊಳ್ಳುತ್ತೆ. ನೆನಪಿಡಿ, ದಾನ ಮಾಡುವುದರಿಂದ ಸಂಪತ್ತು ಎಂದಿಗೂ ಕರಗುವುದಿಲ್ಲ. ಪ್ರಕೃತಿಯ ನಿಯಮದ ಪ್ರಕಾರ ನೀವು ಸತ್ಪಥರಿಗೆ ನೀಡುವ 1 ರೂಪಾಯಿಯು 100 ಪಟ್ಟಾಗಿ ಮರಳಿ ನಿಮ್ಮ ಬಳಿಗೆ ಬರುತ್ತೆ.
ಯಾರು ಲೋಭಿ ತತ್ವದಿಂದ ಹಣವನ್ನು ಕೇವಲ ಕೂಡಿಡುತ್ತಾರೋ ಅವರ ಸಂಪತ್ತು ರೋಗ ರುಜಿನಗಳಿಗೋ ಅಥವಾ ಅನಗತ್ಯ ನಷ್ಟಗಳಿಗೋ ಬಲಿಯಾಗುತ್ತೆ. ಇಂದು ರಾತ್ರಿ 12 ಗಂಟೆಯ ಒಳಗಾಗಿ ನಿಮ್ಮ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡುವಂತಹ ಒಂದು ದಿವ್ಯ ಸಂದೇಶ ಅಥವಾ ಒಬ್ಬ ಅಪರಿಚಿತ ವ್ಯಕ್ತಿಯ ಭೇಟಿಯಾಗಲಿದೆ. ಆ ವ್ಯಕ್ತಿಯನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಒಂದು ವೇಳೆ ನೀವು ಈ ದಿವ್ಯ ಅವಕಾಶವನ್ನು ಗುರುತಿಸುವಲ್ಲಿ ಎಡವಿದರೆ 100 ವರ್ಷಗಳ ನಂತರ ಬಂದಿರುವ ಈ ಭಾಗ್ಯದ ಯೋಗವು ನಿಮ್ಮ ಕೈಯಿಂದ ಮರಳಿನಂತೆ ಜಾರಿ ಹೋಗುತ್ತೆ. ಈ ದೋಷಗಳ ಒಂದು ಭಸ್ಮೀಕರಣ ಅಂತಲೇ ಅನ್ಬಹುದು. ನಕಾರಾತ್ಮಕ ಶಕ್ತಿಗಳ ಒಂದು ಅಂತ್ಯ. ಅತ್ಯಂತ ಭೀಕರವಾದ ಘಟನೆಯು ನಿಮ್ಮ ಆಧ್ಯಾತ್ಮಿಕ ಹಾಗೂ ಭೌತಿಕ ಜೀವನದ ನಡುವೆ ಇರುವ ದೊಡ್ಡ ತಡೆಯನ್ನು ಧ್ವಂಸ ಮಾಡುತ್ತೆ. ನಿಮ್ಮ ಜೀವನದಲ್ಲಿ ನೀವು ಗಮನಿಸಬಹುದು, ಎಷ್ಟು ಪ್ರಯತ್ನ ಪಟ್ಟರೂ ಕೆಲವು ಸಮಸ್ಯೆಗಳು ಮತ್ತೆ ಮತ್ತೆ ನಿಮ್ಮನ್ನು ಕಾಡುತ್ತೆ. ವ್ಯಾಪಾರದಲ್ಲಿ ಲಾಭ ಬಂದ ತಕ್ಷಣ ನಷ್ಟವಾಗುವುದು, ಮದುವೆ ಕಾರ್ಯಗಳು ಕೊನೆಯ ಕ್ಷಣದಲ್ಲಿ ಮುರಿದು ಬೀಳುವುದು, ಇವೆಲ್ಲವೂ ಕೇವಲ ಸಾಧಾರಣ ತೊಂದರೆಗಳಲ್ಲ. ಇದು ನಿಮ್ಮ ಪೂರ್ವಜನ್ಮದ ಕರ್ಮದ ಒಂದು ದೋಷ, ಪಿತೃದೋಷ ಅಥವಾ ನಿಮ್ಮ ಜಾತಕವನ್ನು ಕಾಡುತ್ತಿರುವ ರಾಹು ಕೇತುಗಳ ನಕಾರಾತ್ಮಕ ಪ್ರಭಾವವಾಗಿರಬಹುದು. ಆದರೆ ಮಾಂಡವ್ಯ ಯೋಗವು ಸಕ್ರಿಯಗೊಳ್ಳುತ್ತಿದ್ದಂತೆ ಈ ಎಲ್ಲ ದೋಷಗಳು ಹನುಮಂತನ ದಿವ್ಯ ದೃಷ್ಟಿಯಿಂದಾಗಿ ಭಸ್ಮವಾಗಲಿವೆ. ವಿಶೇಷವಾಗಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಈ ಜಮಾವಣೆಗೊಂಡಿರುವ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ನಾಶವಾಗಲಿವೆ. ಈಶಾನ್ಯದಲ್ಲಿ ದೋಷವಿದ್ದಾಗ ಮನೆಯಲ್ಲಿ ಕಾರಣವಿಲ್ಲದೆ ಗಿಡಗಳು ಒಣಗುವುದು, ಈ ರಾತ್ರಿಯ ವೇಳೆ ನಿಗೂಢ ಶಬ್ದಗಳು ಕೇಳಿಸುವುದು ಹಾಗೂ ಅತಿಯಾದ ನಿದ್ರಾಹೀನತೆ ಕಾಡುವುದು ಸಹಜ. ಈ 72 ಗಂಟೆಗಳಲ್ಲಿ ಈ ಎಲ್ಲ ದೋಷಗಳು ಹೊಗೆಯಂತೆ ಮರೆಯಾಗಿ ನಿಮ್ಮ ಮನಸ್ಸಿಗೆ ದೀರ್ಘಕಾಲದ ನಂತರ ಒಂದು ದಿವ್ಯವಾದ ಶಾಂತಿ ಮತ್ತು ನೆಮ್ಮದಿ ಲಭಿಸಲಿದೆ. ವಿಶ್ವದ ಸಮಸ್ತ ಕುಂಭರಾಶಿಯ ಜಾತಕದವರೇ, ಮಾಂಡವ್ಯ ಯೋಗದಂತಹ ಅತ್ಯುನ್ನತ ರಾಜಯೋಗವು ನಿಮ್ಮ ಜಾತಕದಲ್ಲಿ ಸಕ್ರಿಯಗೊಳ್ಳುತ್ತಿರುವ ಇದೇ ಸಮಯದಲ್ಲಿ ಮತ್ತೊಂದು ಕಡೆ ಬ್ರಹ್ಮಾಂಡದಲ್ಲಿ ಅತ್ಯಂತ ಅಪಾಯಕಾರಿಯಾದ ಗದಾ ಗೋಚಾರದ ಸಂಕಟವೂ ಕೂಡ ತನ್ನ ಪರಮ ಚರಮ ಸೀಮೆಯನ್ನು ತಲುಪುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ನಿಗೂಢ ಗ್ರಂಥಗಳ ಪ್ರಕಾರ ಜಾತಕದಲ್ಲಿ ಗದಾ ಗೋಚಾರವು ಸಂಭವಿಸಿದಾಗ ಮನುಷ್ಯನು ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಆತನಿಗೆ ಅಪಜಯವೇ ಎದುರಾಗುತ್ತೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ಕೂಡ ತಲೆ ಕೆಳಕಾಗಿ ತಿರುಗುತ್ತೆ. ನಿಮ್ಮ ಸುತ್ತಲೂ ಒಂದು ನಿಗೂಢವಾದ ನಕಾರಾತ್ಮಕತೆಯ ಅಂಧಕಾರದ ಜಾಲವು ಸೃಷ್ಟಿಯಾಗುತ್ತೆ. ಈ ಗದಾ ಗೋಚಾರದ ಕ್ರೂರ ಪ್ರಭಾವದಿಂದಾಗಿಯೇ ನಿಮ್ಮ ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ನಷ್ಟ ಉಂಟಾಗುವುದು, ಕೌಟುಂಬಿಕ ನೆಮ್ಮದಿ ಹಾಳಾಗುವುದು ಮತ್ತು ಸಮಾಜದಲ್ಲಿ ಗೌರವಕ್ಕೆ ಧಕ್ಕೆ ಬರುವಂತಹ ಪರಿಸ್ಥಿತಿಗಳು ಎದುರಾಗುತ್ತವೆ. ಆದರೆ ಇದಕ್ಕಾಗಿ ನೀವು ಭಯಪಡುವ ಅಗತ್ಯವಿಲ್ಲ. ಈ ದುಷ್ಟಗ್ರಹಗಳ ವಕ್ರದೃಷ್ಟಿಯಿಂದ ಹೊರಬರಲು ಮತ್ತು ಮಾಂಡವ್ಯ ಯೋಗದ ಸಂಪೂರ್ಣ ದಿವ್ಯ ಲಾಭವನ್ನು ನಿಮ್ಮದಾಗಿಸಿಕೊಳ್ಳಲು ನಮ್ಮ ಸನಾತನ ಋಷಿಮುನಿಗಳು ಕರ್ಮಪ್ರಧಾನವಾದ ಕೆಲವು ಪರಮ ಶಕ್ತಿಶಾಲಿ ಮತ್ತು ಅತ್ಯಂತ ಸರಳವಾದ ಉಪಾಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಅನ್ನದಾನ ಮತ್ತು ವಸ್ತ್ರದಾನದ ಒಂದು ಮಹತ್ವ ಅಂತಲೇ ಅನ್ಬಹುದು. ಈ ಗದಾ ಗೋಚಾರದ ತೀವ್ರತೆಯನ್ನು ತಕ್ಷಣವೇ ತಗ್ಗಿಸಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಾನಕ್ಕೆ ಪ್ರಮುಖ ಸ್ಥಾನವನ್ನು ನೀಡಲಾಗಿದೆ. ಈ 72 ಗಂಟೆಗಳ ಕಾಲಾವಧಿಯಲ್ಲಿ ನೀವು ವಿಶೇಷವಾಗಿ ಅನ್ನದಾನ ಮತ್ತು ಈ ವಸ್ತ್ರದಾನವನ್ನು ಮಾಡಬೇಕಾಗುತ್ತೆ. ನಿಮ್ಮ ಕೈಲಾದ ಮಟ್ಟಿಗೆ ಯಾರಾದರೂ ಒಬ್ಬ ಹಸಿದ ನಿರ್ಗತಿಕನಿಗೆ ಅಥವಾ ಬಡವನಿಗೆ ಹೊಟ್ಟೆ ತುಂಬ ಅನ್ನವನ್ನು ಉಡಬಡಿಸಿ, ಹಾಗೆಯೇ ಚಳಿಯಿಂದಲೋ ಅಥವಾ ಮಳೆಯಿಂದಲೋ ರಕ್ಷಣೆ ಇಲ್ಲದೆ ಕಷ್ಟಪಡುತ್ತಿರುವ ದೀನ ದಲಿತರಿಗೆ ಬಟ್ಟೆಯನ್ನು ದಾನವಾಗಿ ನೀಡಿ. ನೀವು ಮಾಡುವ ಈ ಸತ್ಕರ್ಮವು ನಿಮ್ಮ ಜಾತಕದ ಮೇಲಿರುವ ಗದಾ ಗೋಚಾರದ ನಕಾರಾತ್ಮಕ ಪ್ರಭಾವವನ್ನು ಕ್ಷಣಾರ್ಧದಲ್ಲಿ ಭಸ್ಮಗೊಳಿಸಿ ಗ್ರಹಗಳ ಚಲನೆಯನ್ನು ನಿಮಗೆ ಪೂರಕವಾಗಿ ಬದಲಾಯಿಸುತ್ತೆ. ಕಲಿಯುಗದ ಈ ಜಾಗೃತ ದೈವ ಸಂಕಟ ಮೋಚನನಾದ ಆಂಜನೇಯ ಸ್ವಾಮಿಯು ಗ್ರಹಗಳ ಕೆಟ್ಟ ಪ್ರಭಾವವನ್ನು ನಾಶ ಮಾಡುವಲ್ಲಿ ಅತ್ಯಂತ ಶಕ್ತಿಶಾಲಿ ದೇವತೆಯಾಗಿದ್ದಾನೆ. ಇಂದು ರಾತ್ರಿ ಅಥವಾ ನಾಳೆ ಬೆಳಗಿನ ಜಾವದ ಒಳಗೆ ನಿಮಗೆ ಸಮಯ ಸಿಕ್ಕಾಗ ಸ್ವಚ್ಛವಾಗಿ ಸ್ನಾನ ಮಾಡಿ ಹನುಮಂತನ ಮೂರ್ತಿ ಅಥವಾ ಫೋಟೋ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ 11 ಬಾರಿ ಹನುಮಾನ್ ಚಾಲೀಸವನ್ನು ಪಠಣ ಮಾಡಿ. ಒಂದು ವೇಳೆ ನಿಮಗೆ ಶ್ಲೋಕಗಳನ್ನು ಹೇಳಲು ಸಾಧ್ಯವಾಗದಿದ್ದರೆ ಕನಿಷ್ಠ 11 ಬಾರಿ ಅತ್ಯಂತ ಏಕಾಗ್ರತೆಯಿಂದ ಶ್ರೀರಾಮ್ ಜೈ ರಾಮ್, ಶ್ರೀರಾಮ್ ಜೈ ರಾಮ್, ಜೈ ಜೈ ರಾಮ್ ಎಂಬ ದಿವ್ಯ ತಾರಕ ಮಂತ್ರವನ್ನು ಜಪಿಸಿ. ಅತ್ಯಂತ ಮುಖ್ಯವಾದ ಈ ಒಂದು ಜ್ಯೋತಿಷ್ಯದ ರಹಸ್ಯ,
ಈ ಪರಿಹಾರಗಳನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯ ಭಯ, ಆತಂಕ ಅಥವಾ ನಕಾರಾತ್ಮಕ ಯೋಚನೆಗಳು ಇರಲೇಬಾರದು. ಏಕೆಂದರೆ ಮನುಷ್ಯನ ಮನಸ್ಸಿನಲ್ಲಿ ಮೂಡುವ ಭಯವೇ ಜಾತಕದಲ್ಲಿರುವ ಗದಾ ಗೋಚಾರಕ್ಕೆ ಮತ್ತಷ್ಟು ಶಕ್ತಿಯನ್ನು ನೀಡುತ್ತೆ. ಯಾವಾಗ ನೀವು ಸಂಪೂರ್ಣವಾಗಿ ಈ ಧೈರ್ಯಶಾಲಿಗಳಾಗ್ತಿರೋ ಆಗ ಗ್ರಹಗಳ ಯಾವುದೇ ನಕಾರಾತ್ಮಕ ಚಲನೆಯು ನಿಮ್ಮ ಕೂದಲನ್ನು ಸಹ ಮುಟ್ಟಲು ಸಾಧ್ಯವಿಲ್ಲ. ನಿಮ್ಮ ಜೊತೆ ಸಾಕ್ಷಾತ್ ಹನುಮಂತನಿದ್ದಾನೆ ಮತ್ತು ಹನುಮಂತನ ಬೆನ್ನ ಹಿಂದೆ ಇಡೀ ಸೃಷ್ಟಿಯ ಪಾಲಕನಾದ ಪ್ರಭು ಶ್ರೀರಾಮಚಂದ್ರನೇ ಇದ್ದಾನೆ ಎಂಬ ದೃಢ ಸಂಕಲ್ಪವನ್ನು ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿ. ಇಂದು ಸಂಜೆ 8:20 ಶುಭ ಮುಹೂರ್ತದ ಒಳಗಾಗಿ ಸಾಧ್ಯವಾದರೆ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ ಕೆಂಪು ಸಿಂಧೂರವನ್ನು ಅರ್ಪಿಸಿ ಮತ್ತು ಆಂಜನೇಯನ ಮುಂದೆ ಈ ನಾರಿಕೇಲವನ್ನು ಅಂದರೆ ತೆಂಗಿನಕಾಯಿಯನ್ನು ಒಡೆಯಿರಿ. ಇದು ಕೇವಲ ಒಂದು ಸಾಧಾರಣ ಮೂಢನಂಬಿಕೆಯಲ್ಲ, ನಮ್ಮ ಸನಾತನ ಋಷಿಮುನಿಗಳು ಕಂಡುಕೊಂಡ ದಿವ್ಯ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಸತ್ಯವಾಗಿದೆ. ಯಾವಾಗ ನಾವು ಒಂದು ದೇವತಾ ಶಕ್ತಿಗೆ ಭಕ್ತಿಯಿಂದ ಶ್ರೀಫಲ ಮತ್ತು ಸಿಂಧೂರವನ್ನು ಅರ್ಪಿಸುತ್ತೇವೋ ಆಗ ನಮ್ಮ ಆರಾಧನೆಯು ಬ್ರಹ್ಮಾಂಡದಲ್ಲಿ ಒಂದು ವಿಶಿಷ್ಟವಾದ ಸಕಾರಾತ್ಮಕ ಕಂಪನವನ್ನು ಸೃಷ್ಟಿಸುತ್ತೆ. ಈ ದಿವ್ಯ ಕಂಪನವು ತಕ್ಷಣವೇ ನಿಮ್ಮ ಮನೆಯ ವಾಸ್ತು ದೋಷಗಳನ್ನು ಮತ್ತು ನಿಮ್ಮ ಜಾತಕದಲ್ಲಿರುವ ಗ್ರಹ ದೋಷಗಳನ್ನು ನಿವಾರಣೆ ಮಾಡಿ ಅದೃಷ್ಟದ ಬಾಗಿಲನ್ನು ತೆರೆಯುತ್ತೆ. ಆಧ್ಯಾತ್ಮಿಕ ಸಾಧಕರೇ, ಮಾಂಡವ್ಯ ಯೋಗದ ಈ ಪರಮ ಪವಿತ್ರ 72 ಗಂಟೆಗಳ ಕಾಲಾವಧಿಯಲ್ಲಿ ನೀವು ಅತ್ಯಂತ ಜಾಗರೂಕರಾಗಿ ಕೆಲವು ವಿಶಿಷ್ಟ ಕರ್ಮಗಳನ್ನು ಆಚರಿಸಬೇಕಾಗುತ್ತೆ. ಈ ಕರ್ಮಗಳು ನಿಮ್ಮ ಜಾತಕದ ದಾರಿದ್ರ್ಯವನ್ನು ಕರಗಿಸಿ ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ನಿಮ್ಮತ್ತ ಆಕರ್ಷಿಸುತ್ತೆ. ನೀವು ಈ ಸಂದೇಶವನ್ನು ಕೇಳಿದ ತಕ್ಷಣವೇ ಮಾಡಬೇಕಾದ ಮೊದಲ ಕೆಲಸ, ನಿಮ್ಮ ಮನೆಯ ಪೂಜಾ ಕೋಣೆಗೆ ತೆರಳಿ ಅಲ್ಲಿ ಒಂದು ದಿವ್ಯವಾದ ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಪ್ರಜ್ವಲಿಸುವುದು. ಒಂದು ವೇಳೆ ಮಣ್ಣಿನ ಹಣತೆ ಲಭ್ಯವಿಲ್ಲದಿದ್ದರೆ ಬೇರೆ ಯಾವುದೇ ದೀಪವನ್ನು ಹಚ್ಚಬಹುದು. ಆದರೆ ಮಣ್ಣಿನ ಹಣತೆಗೆ ಶಾಸ್ತ್ರದಲ್ಲಿ ವಿಶೇಷ ಸ್ಥಾನವಿದೆ, ಏಕೆಂದರೆ ಇದು ಪ್ರಕೃತಿಯ ಪಂಚಭೂತಗಳಲ್ಲಿ ಒಂದಾದ ಪೃಥ್ವಿ ತತ್ವವನ್ನು ಪ್ರತಿನಿಧಿಸುತ್ತೆ. ಇದು ಅತ್ಯಂತ ಪರಿಶುದ್ಧವಾದ ಮತ್ತು ಸ್ಥಿರವಾದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ದೀಪವನ್ನು ಹಚ್ಚುವಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಮನಸ್ಸನ್ನು ಆಂಜನೇಯ ಸ್ವಾಮಿಯ ದಿವ್ಯ ಚರಣಗಳಲ್ಲಿ ಲೀನಗೊಳಿಸಿ. ಹೇ ಸಂಕಟ ಮೋಚನ ಆಂಜನೇಯನೇ, ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಎಲ್ಲ ದೃಷ್ಟಿ ದೋಷಗಳಿಂದ, ಶತ್ರುಗಳ ಬಾಧೆಯಿಂದ ರಕ್ಷಿಸು. ನಮ್ಮ ಬದುಕಿನಲ್ಲಿ ಸುಖ ಸಮೃದ್ಧಿಯನ್ನು ಕರುಣಿಸು ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ. ಈ ದೀಪವನ್ನು ವಿಶೇಷವಾಗಿ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡುವುದು ಅತ್ಯಂತ ಪ್ರಭಾವಶಾಲಿಯಾಗಿದೆ, ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ಮೂಲೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಬೇಗನೆ ಜಮಾವಣೆಗೊಳ್ಳುತ್ತವೆ. ದೀಪದ ದಿವ್ಯ ಜ್ಯೋತಿಯು ಆ ನಕಾರಾತ್ಮಕತೆಯನ್ನು ತಕ್ಷಣವೇ ಸುಟ್ಟು ಭಸ್ಮ ಮಾಡುತ್ತೆ. ಬ್ರಹ್ಮಾಂಡದ ಆಕರ್ಷಣೆಯ ನಿಯಮದ ಪ್ರಕಾರ ಮನಸ್ಸಿನಲ್ಲಿರುವ ಆಸೆಯನ್ನು ಸ್ಪಷ್ಟವಾಗಿ ಬರೆದಿಟ್ಟಾಗ ಅದು ಶೀಘ್ರವಾಗಿ ಸಾಕಾರಗೊಳ್ಳುತ್ತೆ. ಈ ದಿವ್ಯ ಸಮಯದಲ್ಲಿ ಒಂದು ಬಿಳಿಯ ಕಾಗದವನ್ನು ತೆಗೆದುಕೊಳ್ಳಿ. ಅದರ ಮೇಲೆ ನಿಮ್ಮ ಜೀವನದ ಅತ್ಯಂತ ದೊಡ್ಡದಾದ ಒಂದು ಮುಖ್ಯ ಆಸೆ ಅಥವಾ ಮನೋಕಾಮನೆಯನ್ನು ಸ್ಪಷ್ಟವಾಗಿ ಬರೆಯಿರಿ. ಉದಾಹರಣೆಗೆ, ನಿಮಗೆ ಒಂದು ಉತ್ತಮ ಉದ್ಯೋಗ ಬೇಕಿದ್ರೆ, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಲಾಭ ಬರಬೇಕಾಗಿದ್ರೆ, ಇಲ್ಲವೇ ನೀವು ಸಾಲ ಮುಕ್ತರಾಗಿ ಬೇಕಾಗಿದ್ರೆ ಅದನ್ನು ಧನಾತ್ಮಕ ರೂಪದಲ್ಲಿ ಬರೆಯಿರಿ. ಈ ಬ್ರಹ್ಮಾಂಡದ ದಿವ್ಯ ಒಪ್ಪಂದ. ಕಾಗದದಲ್ಲಿ ನಿಮ್ಮ ಆಸೆಯನ್ನು ಬರೆಯುವುದರ ಜೊತೆಗೆ, ನನ್ನ ಈ ಒಂದು ಇಚ್ಛೆಯು ಪೂರ್ಣಗೊಂಡ ತಕ್ಷಣ ನಾನು ಬ್ರಹ್ಮಾಂಡದ ನಿಯಮದಂತೆ ಅದರ ಒಂದು ಭಾಗವನ್ನು ಬಡವರ ಸೇವೆಗಾಗಿ ಅಥವಾ ದೀನದಲಿತರ ಅನ್ನದಾನಕ್ಕಾಗಿ ವಿನಿಯೋಗಿಸುತ್ತಿದ್ದೇನೆ ಎಂಬ ಸಂಕಲ್ಪವನ್ನು ಬರೆಯಿರಿ. ಇದು ಬ್ರಹ್ಮಾಂಡಕ್ಕೆ ನೀವು ಕೇವಲ ಸ್ವಾರ್ಥದಿಂದ ಏನು ಕೇಳ್ತಾ ಇಲ್ಲ, ಬದಲಾಗಿ ಸಮಾಜಕ್ಕೂ ನೀಡುವ ಗುಣವನ್ನು ಹೊಂದಿದ್ದೀರಿ ಎಂಬ ಸಂದೇಶವನ್ನು ರವಾನಿಸುತ್ತೆ. ಬ್ರಹ್ಮಾಂಡವು ಯಾವಾಗಲೂ ಕೊಡುವ ಕೈಗಳಿಗೆ ಮತ್ತಷ್ಟು ಹೆಚ್ಚಾಗಿ ನೀಡುತ್ತೆ. ಈ ಸಂಕಲ್ಪ ಪತ್ರವನ್ನು ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಸುರಕ್ಷಿತವಾಗಿ ಇರಿಸಿ. ಮೂರನೆಯ ಮತ್ತು ಅತ್ಯಂತ ಸರಳವಾದ ಆದರೆ ತಕ್ಷಣವೇ ಫಲ ನೀಡುವ ಕರ್ಮವೆಂದರೆ ಆಧ್ಯಾತ್ಮಿಕ ಜ್ಞಾನದ ಒಂದು ಹಂಚಿಕೆ. ಈ ಶುಭಯೋಗದ ಮಾಹಿತಿಯನ್ನು ನಿಮ್ಮ ಅತ್ಯಂತ ಆಪ್ತರಾದ 11 ಜನ ಸ್ನೇಹಿತರಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ತಲುಪಿಸಿ. ಇದು ಕೇವಲ ಒಂದು ಸಾಧಾರಣ ಸಂದೇಶ ಹಂಚಿಕೆಯಲ್ಲ, ಬದಲಾಗಿ ಇದೊಂದು ಶ್ರೇಷ್ಠ ಆಧ್ಯಾತ್ಮಿಕ ಸತ್ಕರ್ಮವಾಗಿದೆ. ಯಾವಾಗ ನೀವು ಇತರರ ಬದುಕಿನಲ್ಲಿ ಬೆಳಕು ಮೂಡಿಸುವಂತಹ ಒಂದು ಶ್ರೇಷ್ಠ ಜ್ಞಾನವನ್ನು ಹಂಚುತ್ತೀರೋ ಆಗ ಬ್ರಹ್ಮಾಂಡದ ಧರ್ಮದ ಲೆಕ್ಕಾಚಾರದಲ್ಲಿ ನಿಮ್ಮ ಪುಣ್ಯದ ಖಾತೆಯು ವೃದ್ಧಿಯಾಗುತ್ತೆ. ಸತ್ಕರ್ಮಗಳ ತೀವ್ರತೆಯು
ಹೆಚ್ಚಾದಷ್ಟು ನಿಮ್ಮ ಜಾತಕದಲ್ಲಿರುವ ದೋಷಗಳ ಪ್ರಭಾವವು ವೇಗವಾಗಿ ಕ್ಷೀಣಿಸುತ್ತೆ ಮತ್ತು ಈ ಮಾಂಡವ್ಯ ಯೋಗದ ಅದೃಷ್ಟದ ಫಲಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೋಡಿದ್ರಲ್ಲ, ಏನೆಲ್ಲ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳು ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಇನ್ನು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಹಾಗಾಗಿ ಈ ನಿಮಗೆ ಉಪಯುಕ್ತವಾಗುತ್ತೆ ಅಂತ ನಾನು ಇದನ್ನ ಹೇಳಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ಕುಂಭರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಈ ಕುಂಭರಾಶಿಯವರ ಈ ಒಂದು ಅಧಿಪತಿ ಒಂದು ಶನಿ ಭಗವಾನರು. ಆದಷ್ಟು ಶನಿವಾರದಂದು ಈ ದೇವಸ್ಥಾನಕ್ಕೆ ಹೋಗಿ ನೀವು ಈ ಎಳ್ಳುಬತ್ತಿಯನ್ನ ಹಚ್ಚೋದು, ಮತ್ತೆ ನಿಮ್ಗೆ ಏನು ಈ ಎಳ್ಳಿನಿಂದ ಮಾಡಕ್ಕೆ ಸಿಹಿ ತಿಂಡಿಗಳು ಆಗುತ್ತೆ ಅದನ್ನೆಲ್ಲ ನೀವು ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿ. ಎಲ್ಲರಿಗೂ ಕೂಡ ಹಂಚೋದ್ರಿಂದ ನಿಮ್ಮ ಕಷ್ಟ ಏನೆಲ್ಲ ಇದೆ ಅದನ್ನೆಲ್ಲ ಶಾಶ್ವತವಾಗಿ ನಿರ್ಮೂಲನೆ ಆಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಎಲ್ಲರಿಗೂ.